ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಪ್ಪ ಕಾಯ್ಸೋಕ್ಕೆ ಅಂತ ನಾವು ಹಾಲಿನ ಕೆನೆ ಎಲ್ಲ ತೆಗೆದುಬಿಟ್ಟು ಹೆಪ್ಪಾಕಿರ್ತೀವಲ್ಲ, ಅದರಿಂದ ತುಪ್ಪ ಮತ್ತು ಪನ್ನೀರ್ ಎರಡನ್ನೂ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ದಿನ ಹಾಲು ಕಾಯಿಸ್ತೀವಲ್ಲ, ಕಾಯಿಸಿರೋ ಹಾಲಿನ ಕೆನೆನ ಒಂದು ತಿಂಗಳ ತನಕ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಇನ್ನು ತುಪ್ಪ ಕಾಯಿಸ್ಬೇಕು ಅಂದಾಗ ಒಂದಿನ ಮುಂಚೆ ಅದನ್ನು ಹೊರಗಡೆ ತೆಗೆದುಬಿಟ್ಟು ಕೋಲ್ಡ್ ಎಲ್ಲ ಕಂಪ್ಲೀಟಾಗಿ ಹೋದ್ಮೇಲೆ ಅದಕ್ಕೆ 1/4 ಲೀಟ್ರಲ್ಲಿ ಅರ್ಧ ಪ್ಯಾಕೆಟ್ ಅಷ್ಟು ಮೊಸರನ್ನ ಹಾಕಿ ಎಪ್ಪಿಟ್ಟಿರ್ತೀನಿ. ಇನ್ನು ಎಪ್ಪೆಲ್ಲ ಕೂಡಿದ್ದಾದಮೇಲೆ ಮೊಸರು ಈ ಥರ ಆಗಿದೆ. ಅದು ಹುಳಿ ಸ್ಮೆಲ್ ಬಂದಾದಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅದು ಎಷ್ಟು ಹುಳಿ ಸ್ಮೆಲ್ ಬರುತ್ತೋ ಅಷ್ಟು ತುಪ್ಪ ಚೆನ್ನಾಗಿ ಬರುತ್ತೆ. ಇನ್ನು ಹುಳಿ ಸ್ಮೆಲ್ ಬಂದಿಲ್ಲ, ಎಪ್ಪು ಕೂಡಿಲ್ಲ ಅಂದರೆ ತುಪ್ಪ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ನಾನು ಕೋಲ್ಡ್ ವಾಟ್ರ್ ಹಾಕಿದ್ದೀನಿ. ನಾರ್ಮಲ್ ವಾಟ್ರ್ ಹಾಕಿದ್ರೆ ಬೆಣ್ಣೆ ಅಷ್ಟು ಈಸಿಯಾಗಿ ಬರಲ್ಲ. ಕೋಲ್ಡ್ ವಾಟ್ರ್ ಅಥವಾ ಐಸ್ ಕ್ಯೂಬ್ಸ್ ಹಾಕಿಬಿಟ್ರೆ ಬೆಣ್ಣೆ ಈಸಿಯಾಗಿ ಮೇಲೆ ಬಂದುಬಿಡುತ್ತೆ. ಫಸ್ಟ್ ಮಿಕ್ಸಿಗೆ ಹಾಕಿದಾಗ ಈ ಥರ ಕ್ರೀಮಿ ಥರ ಆಗಿಬಿಡುತ್ತೆ ಎಲ್ಲ ಮಿಕ್ಸ್ ಆಗಿ. ಈ ಥರ ಆದಮೇಲೆ ಇನ್ನೂ ಸ್ವಲ್ಪ ಕೋಲ್ಡ್ ವಾಟ್ರ್ ಹಾಕ್ಬಿಟ್ಟು ಇನ್ನೊಂದು ನಿಮಿಷದ ತನಕ ಮಿಕ್ಸಿ ಮಾಡ್ಕೊಂಬಿಟ್ರೆ ಈ ಥರ ಹಾಲು ಒಂದು ಕಡೆ ಮತ್ತು ಬೆಣ್ಣೆ ಎಲ್ಲ ಒಂದು ಕಡೆ ಆಗಿಬಿಡುತ್ತೆ. ಆವಾಗ ನಾವು ತುಪ್ಪನ ಈಸಿಯಾಗಿ ತೆಗಿಬೋದು. ಕ್ರೀಮಿ ಇರುತ್ತಲ್ಲ, ಆವಾಗ ಅಲ್ಲಿಗೆ ಮಿಕ್ಸಿ ಆಫ್ ಮಾಡಿದೆ ಇನ್ನೊಂದು ಸ್ವಲ್ಪ ಹೊತ್ತು ಮಿಕ್ಸಿ ಮಾಡ್ಕೊಂಬಿಟ್ರೆ ಈಸಿಯಾಗಿ ಬೆಣ್ಣೆ ಬರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಒಂದು ದೊಡ್ಡ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಆ ಪಾತ್ರೆಗೆ ಹಾಕಿ ಅದಕ್ಕೆ ಇನ್ನೊಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ. ಐಸ್ ಕ್ಯೂಬ್ಸ್ ಹಾಕೋದ್ರಿಂದ ಬೆಣ್ಣೆ ಎಲ್ಲ ಫುಲ್ ಗಟ್ಟಿ ಆಗಿಬಿಡುತ್ತಲ್ಲ, ಹಾಗಾಗಿ ಈಸಿಯಾಗಿ ನೋಡಿ ಕೈ ಹಾಕಿದ ತಕ್ಷಣ ಬಂದುಬಿಡ್ತು. ಇದೇ ಥರ ಇನ್ನು ಬೆಣ್ಣೆ ಎಲ್ಲ ತೆಗೆದು ಅದನ್ನು ನೀಟಾಗಿ ಪ್ರೆಸ್ ಮಾಡಿ ಅದರಲ್ಲಿರೋ ಹಾಲಿನ ಅಂಶ ಎಲ್ಲ ತೆಗಿಬೇಕು. ಬೆಣ್ಣೆನೆಲ್ಲ ತೆಗೆದ್ಮೇಲೆ ಅದನ್ನು ಸೈಡಿಗಿಟ್ಟು ಬೆಣ್ಣೆಯಿಂದ ಬಂದಿರುತ್ತಲ್ಲ ಹಾಲನ್ನ ಅದನ್ನು ಕೂಡ ಸೈಡಿಗೆ ಇಟ್ಕೊತಾ ಇದ್ದೀನಿ. ಇನ್ನು ಬೆಣ್ಣೆ ಕಾಯ್ಸೋಕ್ಕೆ ಅಂತೇಳಿ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಮತ್ತು ಸ್ಟೀಲ್ ಪಾತ್ರೆಗೂ ಏನು ಹಾಕಿಲ್ಲ. ಸ್ಟೀಲ್ ಪಾತ್ರೆಗೆ ಹಾಕ್ಬಿಟ್ರೆ ತುಪ್ಪ ಬೇಗ ಸೀದೋಗ್ಬಿಡುತ್ತೆ. ಮತ್ತು ಬೆಣ್ಣೆ ತೆಗೆದ್ಮೇಲೆ ಹಾಲು ಮಿಕ್ಕಿರುತ್ತಲ್ಲ, ಅದಕ್ಕೆ ನಾನೊಂದು ಅರ್ಧ ನಿಂಬೆಹಣ್ಣು ಜ್ಯೂಸ್ ಹಾಕ್ತಾಯಿದ್ದೀನಿ. ಈ ನಿಂಬೆಹಣ್ಣು ಜ್ಯೂಸ್ ಹಾಕಿ ಸ್ಟವ್ ಮೇಲೆ ಒಂದು 5 ನಿಮಿಷ ಇಟ್ಬಿಟ್ರೆ ಆಯಿತು. ಇನ್ನು ಆ ಕಡೆ ಪನ್ನೀರ್ ಮಾಡೋಕ್ಕಿಟ್ಟು ಈ ಕಡೆ ಬೆಣ್ಣೆನ ವಾಶ್ ಮಾಡ್ತಾ ಇದ್ದೀನಿ. ಇದು 1 ಮಂತ್ ತನಕ ಇಟ್ಟಿರ್ತೀವಲ್ಲ ಕೆನೆ, ಹಾಗಾಗಿ ಸ್ವಲ್ಪ ನೀಟಾಗಿ ಜಾಸ್ತಿ ಸಾರಿನೇ ವಾಶ್ ಮಾಡಬೇಕು. ಹಾಗಾದರೆ ಬೆಣ್ಣೆ ಕ್ಲೀನಾಗಿ ಚೆನ್ನಾಗಿರುತ್ತೆ. ಇವಾಗ ನೀರು ಹಾಕಿದ್ರೆ ಹಾಲು ಥರ ಬರ್ತಾಯಿದೆ ನೀರು. ಅದನ್ನ ಈಗ ಕಂಪ್ಲೀಟಾಗಿ ಒಂದು 3-4 ಸಾರಿ ತೊಳೆದಿದ್ದಾದಮೇಲೆ ಫೈನಲ್ ಆಗಿ ನೀರು ಈ ಥರ ಕ್ಲೀನಾಗಿ ಕಾಣಿಸ್ಬೇಕು. ಅಷ್ಟು ತನಕ ಬೆಣ್ಣೆ ವಾಶ್ ಮಾಡಬೇಕು. ಇವಾಗ ನೀವೇನಾದರೂ ಬೆಣ್ಣೆ ನಮಗೆ ಯೂಸ್ ಮಾಡ್ತೀವಿ ಅಡುಗೆಗೆ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಬೆಣ್ಣೆನ ತೆಗೆದಿಟ್ಕೋಬೋದು ಫ್ರಿಜ್ಜಲ್ಲಿ. ಇನ್ನು ಉಳಿದಿರೋ ಬೆಣ್ಣೆನೆಲ್ಲ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸ್ಟವ್ ಮೇಲೆ ಇಟ್ಟಾಗ ಹೈ ಫ್ಲೇಮ್ ಇಟ್ಬಿಟ್ರೆ ಬೇಗ ಉಕ್ಕಿಬಿಡುತ್ತೆ. ಅದು ನಾವು ಮುಂದೆನೇ ನಿಂತು ಕಾಯಿಸ್ತೀವಿ ಅಂದರೆ ಮಾತ್ರ ಹೈ ಫ್ಲೇಮ್ ಇಟ್ಕೊಳ್ಳಿ. ಇನ್ನು ನಾವು ಕಾಯಿಸೋಕ್ಕಿಟ್ಟು ಬೇರೆ ಕಡೆ ಹೋಗ್ತೀವಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಟೋಗೋದೇ ಒಳ್ಳೆಯದು. ಇನ್ನು ನನಗೆ ಇಷ್ಟು ತುಪ್ಪ ಕಾಯಿಸೋಷ್ಟರಲ್ಲಿ 3/4 ಗಂಟೆ ಜಾಸ್ತಿನೇ ಆಗೋಯಿತು. ಹೀಗೆ ಇನ್ನು ಅದನ್ನು ಕುದಿಸೋಕ್ಕಿಟ್ಮೇಲೆ ಆಯಿತು, ಅದರಲ್ಲಿ ಏನು ಹಾಕೋದೇನಿಲ್ಲ. ಒಮ್ಮೆಲೆ ಈ ಥರ ತಿನ್ನ ಲೇಯರ್ ಆಗಿ ಬರುತ್ತೆ, ಮೇಲೆ ತುಪ್ಪ ಬರುತ್ತೆ, ಕೆಳಗಡೆ ವೇಸ್ಟ್ ಹೋಗ್ಬಿಡುತ್ತೆ. ಆ ಟೈಮಲ್ಲಿ ತುಪ್ಪ ಆಗಿದೆ ಅಂತೇಳಿ ಇನ್ನು ಆ ಟೈಮಲ್ಲಿ ಒಂದು ವೀಳ್ಯದೆಲೆ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಹಳ್ಳುಪ್ಪು ಮತ್ತು ನೀರು ಹಾಕಿದ್ದೀನಿ. ಈ ಥರ ಮಾಡೋದ್ರಿಂದ ತುಪ್ಪಕ್ಕೆ ಒಗ್ಗರಣೆ ಕೊಟ್ಟಂಗೆ, ಅಂದರೆ ತುಪ್ಪ ಕಂಪ್ಲೀಟಾಗಿ ಆಗಿದೆ ಅಂತ ಅರ್ಥ. ನೀವು ಬೇಕಾದರೆ ಈ ಟೈಮಲ್ಲೇ ಗ್ಯಾಸ್ ಆಫ್ ಮಾಡಿಬಿಡ್ಬೋದು. ನಮ್ಮ ಮನೇಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಇದ್ದರೆ ತುಪ್ಪ ಇಷ್ಟಪಟ್ಟು ತಿಂತೀವಿ. ಹಾಗಾಗಿ ನಾನು ಈ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ಕಾಯಿಸ್ಕೊಂಡಿದ್ದೀನಿ. ಇನ್ನು ಕಾಯಿಸ್ಕೊಂಡಿದ್ದೆಲ್ಲ ಆದಮೇಲೆ ಅದನ್ನೊಂದು ಜಾರ್ಗೆ ಹಾಕಿ ಇಡ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಕರಿಬೇವು ಕೂಡ ಹಾಕ್ಕೋಬೋದು. ಮನೆ ಅಂತೂ ಫುಲ್ ಘಮ ಘಮ ಅಂತ ಇತ್ತು. ತುಪ್ಪ ಕಾಯಿಸಿ ತೆಗೆದಿರೋ ಹಾಲಿಗೆ ನಿಂಬೆಹಣ್ಣು ಹಾಕಿಟ್ಟಿದ್ವಲ್ಲ, 5 ನಿಮಿಷಕ್ಕೆಲ್ಲ ಈ ಥರ ಅದು ಒಡಕಾಗಿದೆ. ಇನ್ನೊಂದು 2 ನಿಮಿಷ ಬಾಯ್ಲ್ ಮಾಡಿಬಿಟ್ರೆ ಆಯಿತು. ಇನ್ನು ಅದನ್ನು ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಫಿಲ್ಟ್ರ್ ಮಾಡ್ತಾಯಿದ್ದೀನಿ. ಅದು ಕಂಪ್ಲೀಟಾಗಿ ಫಿಲ್ಟ್ರ್ ಆಗಬೇಕು. ಒಮ್ಮೆಲೆ ಹಿಂಗೆ ಹಾಕ್ಬಿಟ್ರೆ ಕೈ ಸುಡುತ್ತೆ. ಅವಾಗವಾಗ ಸ್ವಲ್ಪ ಸ್ಪೂನೆಲ್ಲ ತೊಗೊಂಡು ಅಲ್ಲಾಡಿಸ್ತಾ ಇರಿ.
ಇನ್ನು ನೀರೆಲ್ಲ ಇಳ್ದಿದೆ, ಆದರೂ ಕೂಡ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಅನ್ನೋದಿರುತ್ತೆ. ಕಂಪ್ಲೀಟಾಗಿ ನೀರಿನ ಅಂಶ ಹೋಗಬೇಕು. ಅದಕ್ಕೆ ಅದನ್ನು ಒಂದು ಗಂಟೆ ಥರ ಮಾಡ್ಕೋಬೇಕು. ಇನ್ನು ಬಿಸಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಕೈಯಿಂದ ಮಾಡೋಕ್ಕಾಗಲ್ಲ, ಹಾಗಾಗಿ ಒಂದು ಪ್ಲೇಟ್ ತೊಗೊಂಡು ಪ್ಲೇಟ್ ಮೇಲೆ ಆ ಗಂಟೆನ ಇಟ್ಬಿಟ್ಟು ಏನಾದರೂ ಭಾರ ಇರೋದು ಸ್ಪೂನು ಏನೋ ಒಂದು ತೊಗೊಂಡು ನಾನು ತೋರಿಸೋ ರೀತಿ ಅದನ್ನೆಲ್ಲ ಪ್ರೆಸ್ ಮಾಡಿ ಅದರಲ್ಲಿರೋ ನೀರೆಲ್ಲ ತೆಗಿಬೇಕು. ನಾವೆಷ್ಟೇ ಪ್ರೆಸ್ ಮಾಡಿ ನೀರನ್ನು ತೆಗೆದಿದ್ದೀವಿ ಅಂದರೂ ಕೂಡ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಹಾಗಾಗಿ ಅದನ್ನು ಒಂದು ಉಂಡೆ ಥರ ಕಟ್ಬಿಟ್ಟು ಅದ್ರ ಮೇಲೆ ಭಾರ ಇರೋ ಒಂದು ಐಟಮ್ ಇಟ್ಟು ಪ್ಲೇಟ್ನ ಕ್ರಾಸ್ ಆಗಿಡ್ತಾ ಇದ್ದೀನಿ. ಕ್ರಾಸ್ ಆಗಿಟ್ಟರೆ ಅದರಲ್ಲಿರೋ ನೀರೆಲ್ಲ ಬಂದು ಇನ್ನು ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ. ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು, ಇನ್ನು ಫುಲ್ ಡ್ರೈ ಆಗೋಗುತ್ತೆ. ಇನ್ನು ಅರ್ಧ ಗಂಟೆ ಆದಮೇಲೆ ಅದನ್ನೆಲ್ಲ ತೆಗಿತಾ ಇದ್ದೀನಿ. ತೆಗೆದ ತಕ್ಷಣ ಪನ್ನೀರ್ ಅಂತೂ ಫುಲ್ ರೆಡಿಯಾಗಿತ್ತು. ಏನಪ್ಪ ಅಂದರೆ ಶೇಪ್ ಬಂದಿರಲ್ಲ ಅಷ್ಟೇ. ನಾವು ಹೊರಗಡೆ ಎಲ್ಲ ತೊಗೊಂಡ್ರೆ ಸ್ಕ್ವೇರೆಲ್ಲ ಇರುತ್ತೆ. ಮನೆಯಲ್ಲೇ ನಾವು ಉಂಡೆ ಕಟ್ಟಿ ಮಾಡಿರೋದ್ರಿಂದ ಅದು ಸರ್ಕಲಾಗಿ ಬಂದಿದೆ. ಇವಾಗ ಪನ್ನೀರ್ ಮೇಕರ್ಸ್ ಎಲ್ಲ ಬರ್ತಾಯಿದೆ, ನೀವು ಬೇಕಂದರೆ ಅದನ್ನು ಪರ್ಚೇಸ್ ಮಾಡ್ಕೋಬೋದು. ಇನ್ನು ಅದನ್ನು ಕ್ಯೂಬ್ಸ್ ಥರ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ. ಸೇಮ್ ಪನ್ನೀರ್ ಥರನೇ ಬಂದಿದೆ, ಯಾವುದೇ ಥರ ಡಿಫ್ರೆನ್ಸ್ ಇಲ್ಲ. ಒಂದೇ ಐಟಮಿಂದ ನಾವು ಇವಾಗ 2 ಥರ ಫುಡ್ ರೆಡಿ ಮಾಡಿದ್ದೀವಿ. ಈ ಥರ ಮಾಡೋದ್ರಿಂದ ಐಟಮ್ಸ್ ಯಾವುದು ವೇಸ್ಟ್ ಆಗೋಲ್ಲ, ಫುಲ್ಲಾಗಿ ನಾವು ಕಂಪ್ಲೀಟಾಗಿ ಯೂಸ್ ಮಾಡ್ಕೊಂಡಂಗೆ ಆಗುತ್ತೆ. ಈ ಥರ ರೆಸಿಪೀಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.